ಓವರಾಲ್ ನೀವು ನೋಡೋಕೆ ಹೋದರೆ ನಮ್ಮ ಇಂಡಿಯಾ ಗಠಬಂಧನಿಗೆ ಒಂದು ಒಳ್ಳೆ ರೀತಿಯಾದಂಥ ರಿಸಲ್ಟ್ ಬಂದಿದೆ. ಇನ್ನು ಸ್ವಲ್ಪ ಹೆಚ್ಚು ನಿರೀಕ್ಷೆ ಇತ್ತು, ಆದರೂ ಕೂಡ ಜನರು ಸಂವಿಧಾನದ ಪರವಾಗಿ ಮತ್ತು ಆರ್ಥಿಕ ಸಮಾನತೆಯ ಪರವಾಗಿ ಮತ್ತು ದೇಶದ ಪ್ರಗತಿಗೋಸ್ಕರ ಇವತ್ತು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇವರ ಆಶೀರ್ವಾದವನ್ನು ಯಾವ ರೀತಿ ನಾವು ಸದುಪಯೋಗ ಮಾಡ್ಕೋಬೇಕು ಅಂತ ಇವತ್ತು ಮೀಟಿಂಗ್ ಇದೆ ಇಂಡಿಯಾ ಅಲಯನ್ಸ್. ನೋಡೋಣ ಅಲ್ಲಿ ಏನಾಗುತ್ತೆ. ಕರ್ನಾಟಕದಲ್ಲಿ 2 ಅಂಕಿ ದಾಟ್ತದೆ ಅಂತ ಹೇಳಿದ್ರು. ಖಂಡಿತವಾಗೂ ನಮ್ಮ ನಿರೀಕ್ಷೆಗೆ ತಕ್ಕಂಗೆ ಇಲ್ಲ ಆಗಿಲ್ಲ. ನಾವು ಏನಿಲ್ಲ ಅಂದರೂ 14ರಿಂದ 18 ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಅದೇ ಜನರು ನಮ್ಮ ನಿರೀಕ್ಷೆ ಮಟ್ಟಿಗೆ. ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಆಶೀರ್ವಾದ ಮಾಡಿಲ್ಲ, ಇದರಲ್ಲೂ ಕೂಡ ಕೆಲವು ಪಾಠಗಳಿವೆ, ಅವೆಲ್ಲನೂ ನಾವು ನೋಡಿ ಅದೇನಿದೆ ಸರಿಪಡಿಸ್ಕೊಂಡು ಹೋಗ್ತೀವಿ. ಕಳೆದ ಬಾರಿಗಿಂತ ಬಿಜೆಪಿ ಈ ಬಾರಿ ಒಂದಷ್ಟು ಸೀಟ್ಗಳನ್ನ ಕಳೆದುಕೊಂಡಿದೆ. ನೋಡಿ, ಇದು ಏನಾಗಿದೆ ಅಂದರೆ ತಾವು ನೋಡ್ಬೋದಾಗಿದೆ, ಅವರ ಒಂದು ದುರಹಂಕಾರಕ್ಕೆ ಜನರು ಉತ್ತರ ಕೊಟ್ಟಿದ್ದಾರೆ. ಮೊದಲನೇ ಅವಧಿನಲ್ಲಿ ಪ್ರಧಾನಮಂತ್ರಿಯವರು ಪ್ರಧಾನ ಸೇವಕ ಇದ್ದೀನಿ ಅಂತ ಹೇಳ್ತಾರೆ, ಅದಾದಮೇಲೆ ಚೌಕಿದಾರ್ ಆದರು. ಈಗಂತೂ ಅವರು ದೇವಪುತ್ರನೇ ಆಗ್ಬಿಟ್ಟಿದ್ದಾರೆ, ನಾನೇ ದೇವ್ರು ಅಂತ ಹೇಳಿ. ಸೊ ಈ ಸರ್ವಾಧಿಕಾರಿ ಧೋರಣೆಗೆ ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿ ಘೋಷಣೆಗಳು ಕೂಗಿ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ, ಮತ್ತು ಆರ್ಥಿಕ ಅಸಮಾನತೆ ಬಗ್ಗೆ ಅವರ ಮೌನ, ಮತ್ತು ನಮ್ಮ ಆರ್ಥಿಕ ಏನು ರಾಷ್ಟ್ರದಲ್ಲಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಕುಸಿತ ಆಗಿದೆ ಅದ್ರ ಬಗ್ಗೆ ಮಾತಾಡಲ್ಲ, ರಿಯಲ್ ಇಶ್ಯೂಸ್ ಬಗ್ಗೆ ಮಾತಾಡಿಲ್ಲ. ಇವತ್ತು ಅವರಿಗೆ ಜನರು ಒಂದು ತಕ್ಕ ಪಾಠ ಕಲಿಸಿದ್ದಾರೆ. ಮತ್ತು ವಿಶೇಷವಾಗಿ ಯಾರು ದೇವರ ಹೆಸರ ಮೇಲೆ ರಾಜಕೀಯ ಮಾಡ್ತಾ ಇದ್ರು, ಅಯೋಧ್ಯೆದಲ್ಲೂ ಇವತ್ತು ಸೂತ್ತಾ ಇದ್ದಾರಲ್ಲ. ನಿನ್ನೆ ನೀವು ನೋಡಬಹುದಾಗಿತ್ತು ಅವರ ಭಾಷಣ. ಮುಂಚೆ ಜೈ ಶ್ರೀರಾಮ್ ಅಂತ ಪ್ರಾರಂಭ ಮಾಡ್ತಾ ಇದ್ರು, ನಿನ್ನೆ ಜೈ ಜಗನ್ನಾಥ್ ಅಂತ ಪ್ರಾರಂಭ ಮಾಡಿದ್ರು. ಒಂದೇ ಎಲೆಕ್ಷನ್ ಏಟಿಗೆ ಇವರು ರಾಮನ್ನು ಬಿಟ್ಬಿಟ್ಟಿದ್ದಾರೆ ಇವಾಗ. ಸೊ ಹಾಗಾಗಿ ಇದು ಒಂದು ಪಾಠ ಎಲ್ಲ ಪಾರ್ಟಿಗಳಿಗೂ. ಜನರ ಏನು ವಿಷಯಗಳನ್ನು ಬಿಟ್ಟು ಬೇರೆ ವಿಷಯದಲ್ಲಿ ನೀವು ಚುನಾವಣೆ ಮಾಡಕ್ಕೆ ಹೋದರೆ ಜನರು ಒಪ್ಪಲ್ಲ ಅಂತ ಭಾಳ ಸ್ಪಷ್ಟವಾದಂಥ ಸಂದೇಶ ಜನರು ಕಳಿಸಿದ್ದಾರೆ.